ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಪೆಷಲ್ ಬ್ಲಾಗು ಏನು ಅಂತಂದರೆ, ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರುತ್ತೆ ಪಾರ್ಸಲ್ ಅಂತ ಸಡನ್ ಪಾರ್ಸಲು. ಹರ್ಷಿ ಅಕ್ಕ ಬೆಂಗಳೂರಿಂದ ಬರ್ಡೇ ಗಿಫ್ಟ್ ಕಳಿಸಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಯಾಕಂತಂದರೆ ಅವ್ರು ಅವತ್ತು ಕಾಲ್ ಮಾಡಿದಾಗ ಹೇಳ್ದು, ಅದು ಹೇಳೇ ಇಲ್ಲ ನನಗೆ. ಸಡನ್ ಏನೋ ಬಾಯಿ ಮಿಸ್ ಆಗಿ ತಪ್ಪಿ ಹೇಳ್ಬಿಟ್ರು ಪಾರ್ಸಲ್ ಕಳಿಸಿದ್ದೀನಿ ಅಂತಂತ. ಅವರು ಹೇಳಿರಲಿಲ್ಲ. ಅವ್ರು ವೆಯ್ಟ್ ಮಾಡ್ತಿದ್ರಂತೆ, ಯಾವಾಗ ಹೋಗುತ್ತೆ, ಇವತ್ತು ಹೋಗುತ್ತೆ, ನಾಳೆ ಹೋಗುತ್ತೆ ಅಂತ. ಅವ್ರಿಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಿ ಇನ್ನೂ ಹೋಗಿಲ್ವಲ್ಲ ಪಾರ್ಸಲ್ ಅಂತೇಳಿ, ಯಾವುದೊಂದು ಪಾರ್ಸಲ್ ಬರುತ್ತೆ ಕಣಮ್ಮ, ವೆಯ್ಟ್ ಮಾಡ್ತಿದ್ರು, ಬಟ್ ಇನ್ನೂ ಬಂದು ರೀಚ್ ಆಗಿಲ್ಲ. ಬಂದಾಗ ರಿಸೀವ್ ಮಾಡ್ಕೊ ಅಂತಂದ್ರೆ ಆವಾಗ ಡೌಟ್ ಆಯಿತು, ಇವರು ಕಳಿಸಿದ್ದಾರೆ ಏನೋ ಬರ್ಡೇಗೆ ಅಂದ್ಕೊಂಡೆ. ಅದ್ರವ್ರ ಬರ್ಡೇಗೆ ಬರಲಿ ಅಂತ ಅವತ್ತೇ ಪ್ಲ್ಯಾನ್ ಮಾಡಿ ಬುಕ್ ಮಾಡಿ ಕಳಿಸಿದ್ದು. ನನ್ನ ಅಡ್ರೆಸ್ ಕೊಟ್ಟು ಏನು ಪಾರ್ಸಲ್ ಬುಕ್ ಮಾಡಿ ನನ್ನ ಅಡ್ರೆಸ್ಗೆ ಕಳಿಸಿದ್ದಾರೆ. ಆದರೆ ಬರ್ಡೇ ದಿನ ರೀಚ್ ಆಗಿಲ್ಲ, ಒಂದು 4 days ಲೇಟಾಗಿ ರೀಚ್ ಆಗಿದೆ. ತೊಂದರೆ ಇಲ್ಲ. ಇವಾಗ ಬೆಳಿಗ್ಗೆ ತಂದು ಕೊಟ್ರು. ಈಗ ಓಪನ್ ಮಾಡೋಣ, ಏನೈತೆ ಅಂತ ಗೊತ್ತಿಲ್ಲ ಇದರಲ್ಲಿ, ಬಟ್ ಕ್ಲೂನು ಗೊತ್ತಾಯ್ತಿಲ್ಲ ಏನಿದೆ ಅಂತಂತ. ಥ್ಯಾಂಕ್ ಯು ಹರ್ಷಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಅವತ್ತು ಹೇಳ್ತು ಬರುತ್ತೆ ವೆಯ್ಟ್ ಮಾಡೋ ಥರ. ನಂಗೆ ಅವರು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ಬರುತ್ತೆ ಅಂತ ಕಾಯೋದದೆ. ನಾನು ಕಾಯ್ತಾ ಇದ್ದೀನಿ, ಹೌದಾ ಏನು ಬರುತ್ತೆ, ಯಾವಾಗ ಬರುತ್ತೆ, ಬಟ್ ಬಂದಾಗ ಏನು ಒಳಗಡೆ ಗಿಫ್ಟ್ ಇರುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೆ. ಅಂತಿಂತು ಕಾದಿಸುತ್ತೆ. ಹಂಗೆ ನೆನ್ನೆ ಮನೇಲೆ ಡ್ಯೂಟಿ ಅಂತೀನಿ, ಬೆಟ್ಟಕ್ಕೆ ಹೋಗಿದ್ನಲ್ಲ, ಆವಾಗ ಪ್ರತಿಗೆ ಹೇಳ್ಬಿಟ್ಟು ಹೋಗಿದ್ದೆ, ಪ್ರತಿ ಒಂದು ಪಾರ್ಸಲ್ ಬರುತ್ತೆ, ಈ ಸಿಟಿರೋ ಹರ್ಷಕ್ಕ ಕಳಿಸಿದಾರಂತೆ, ಏನು ಅಂತ ಗೊತ್ತಿಲ್ಲ ಅಂತ ಹೇಳಿ ಹೋಗಿದ್ದೆ. ಬಂದಿದ್ರೆ ಅವ್ನು ಈ ಸಿಡ್ತಿದ್ದ, ಸದ್ಯ ಬಂದಿಲ್ಲ. ನಾನು ಹಂಗೋ ಅಲ್ಲೇ ಇದ್ದಾಗಲೂ ಅದೇ ಯೋಚನೆ ಮಾಡ್ತಿದ್ದೆ, ಇವತ್ತು ಬಂದಿರ್ಬೋದಾ ಕಣಿ ಪಾರ್ಸಲ್, ನಾಳೆ ಬರ್ಬೋದಾ ಕಣಿ ಅಂದ್ಬಿಟ್ಟು ಪದೇ ಪ್ರತಿ ಫೋನ್ ಮಾಡಿ ಕೇಳ್ತಿದ್ದೆ. ಪ್ರತಿ ಪಾರ್ಸಲ್ ಆದ್ರೆ ಬಂದಿದ್ದೆ ಅಯ್ಯೋ ಬಂದರೆ ನಾನೇ ಫೋನ್ ಮಾಡ್ತೀನಿ ಬಿಡಮ್ಮ, ಯಾವುದು ಬಂದಿಲ್ಲ ಅಂತಂದ. ಸದ್ಯ ಇವತ್ತು ನೆನ್ನೆ ನಾವು ಬೆಟ್ಟದಿಂದ ಬಂದಿದ್ದಲ್ವ, ಬಂದಿದ್ದು ನೆಕ್ಸ್ಟೇ ಅಲ್ಲ, 2 ದಿನ ಆದಮೇಲೆ ಬಂದೈತೆ. ನಾನೇ ರಿಸೀವ್ ಮಾಡಬೇಕು ಅಂತ ಇತ್ತು. ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ, ಅಲ್ಲಿಗೆ ಕಲೆಕ್ಟ್ ಮಾಡೋದು ಅಂತ ಅಂದ್ಕೊಂಡೆ. ಆವಾಗ ನಾನು ಲೈವ್ ಮಾಡ್ತಿದ್ದೆ, ಸೊ ಹಾಗಾಗಿ ಅಂಗಡಿ ಹತ್ರನೇ ಕಲೆಕ್ಟ್ ಮಾಡಿಕೊಂಡು ಎಷ್ಟೊತ್ತು ವೀಡಿಯೋ ಮಾಡ್ತೀನಿ ಅಂತೇಳಿ ಮನೆಗೆ ಬಂದು ವೀಡಿಯೋ ಆನ್ ಮಾಡಿ ಕೂತಿದ್ದೀನಿ. ಚಾರ್ಜ್ ಇದೆ ಇಲ್ವೋ ನೋಡ್ಕೊತಾ ಇದ್ದೆ. ಓಪನ್ ಮಾಡೋಣ ಏನೈತೆ ಅಂತ. ಆಮೇಲೆ ನೀಟಾಗಿ ಓಪನ್ ಮಾಡ್ತೀನಿ. ಫಸ್ಟು ಅವತ್ತು ಸಿದ್ದುದು ಸ್ಯಾರಿ ಅನ್ಬಾಕ್ಸಿಂಗ್ನ ರಪ ಅಂತ ಅರ್ದ್ಬಿಟ್ಟಿದೀಯ ನೀನು, ಅದಕ್ಕೆ ಆ ವೀಡಿಯೋನ 50 ಸತಿ ನೋಡಿದ್ದೀನಿ ಅಂತಂತಿದ್ದ. ನಾನು ಸ್ಯಾರಿ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದ್ನಲ್ಲ, ಆ ವೀಡಿಯೋನ ಸಿದ್ದು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು 100 ಸತಿ ನೋಡಿರ್ಬೋದು ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಯಾಕಂದರೆ ನನಗೆ ಏನೇ ಕಳಿಸ್ಬೇಕಾದ್ರೂ ಸ್ಕ್ರೀನ್ ಮೇಲೆ ನಾನು ವೀಡಿಯೋ ನೋಡ್ತಾ ಇರೋದನ್ನೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸ್ತಿರೋನು, ಅಷ್ಟು ಸಲ ನೋಡಿದ್ದೇನೆ. ಏನೇ ಕಸಲ್ಲಿ ನೋಡಿದೆ ಅಂತಂದರೆ, ಅಲ್ಲಿ ಸೀರೆ ಅನ್ಬಾಕ್ಸಿಂಗ್ ವೀಡಿಯೋಕ್ಕಿಂತ ನೀವು ಅದ್ದಿರೋ ಸ್ಟೈಲ್ ಒಳ್ಳೆ ಚಿಕ್ಕ ಮಕ್ಕಳ ಥರ ಪರ ಅಂತ ಹರಿದುಬಿಟ್ಟಿದೆಯಲ್ಲ, ಅದನ್ನು ನೋಡೋಕ್ಕೆ ಕ್ಯೂರಿಯಾಸಿಟಿಗೆ ಮದೇ ನೋಡಬೇಕು, ಪದೇ ನೋಡಬೇಕು ಅಂತ ಅನಿಸಿ ವೀಡಿಯೋ ನೋಡ್ತಿದ್ದೆ ಅಂತ ಹೇಳ್ತಿದ್ದ. ಅಷ್ಟು ಹಂಗೆ ಮಾಡಿದ್ದೇನೆ. ಅದಕ್ಕೆ ಇದನ್ನು ಇವಾಗ ನೀಟಾಗಿ ಅರಿತೀನಿ, ನೋಡ್ಕೊಳಪ್ಪ, ಓಕೆನಾ? ಚಿಕ್ಕ ಮಕ್ಕಳ ಥರ ಪರ ಅಂತ ಹರಿದುಬಿಡ್ತೀಯಮ್ಮ, ಅದು ನೀಟಾಗಿ ಅರಿಬೇಕು ತಾನೆ ಅಂತ ಬೈತಾನೆ. ಓಕೆ, ನೀಟಾಗಿ ಕಟ್ ಮಾಡ್ತೀನಿ, ನಿಧಾನ ಆಗಲಿ. ಒಳಗಿರೋ ಗಿಫ್ಟು ಕ್ಯೂರಿಯಾಸಿಟಿಗೆ ಏನು ಮಾಡ್ತೀನಿ ಗೊತ್ತಾ, ಅದು ರ್ಯಾಪ್ ಹೆಂಗಾರು ಇರಲಿ, ಫಸ್ಟ್ ಒಳಗಡೆ ಏನೈತೆ ನೋಡಿಬಿಡ್ಬೇಕು ಅಂತ ಕ್ಯೂರಿಯಾಸಿಟಿ, ಅದಕ್ಕೆ ಓಪನ್ ಮಾಡ್ತೀನಿ. ನೋಡಿ ಇವಾಗ ಅಡ್ರೆಸ್ ಕಾಣಿಸುತ್ತೆ ಇವಾಗ ಅರ್ಧೆ. ಓಕೆನಾ? ಕಟ್ ಮಾಡಿದೆ, ನೀಟಾಗಿ ಕಟ್ ಮಾಡಿದ್ದೀನಿ, ನೋಡ್ಕೊ. ಆಮೇಲೆ ಅದನ್ನು ಏನೇನೋ ಅನ್ಬೇಡ. So sweet. One second. So sweet. ಏನು ಗೊತ್ತಾ, ಫೋಟೋ ನೋಡಿ ಎಮೋಷನ್ ಆದೆ ನಾನು. ಬದರ್ ಲೈನ್ಸ್ ತೋರಿಸ್ಲಾ? 1 2 3 ಸ್ಟಾರ್ಟ್. ಟಂಟಡಾನ್. ಏನು ಬರ್ತೈತೆ ಗೊತ್ತಾ, ನೀ ಕಂಡ ಕನಸುಗಳು ನನಸಾಗಲಿ, ಈ ಬದುಕು ಮುಂದೆ ನಿನಗೆ ಹಸನಾಗಲಿ, ಹೆಜ್ಜೆಗೂ ಗೆಲುವಾಗಿರಲಿ, ಮುಖದಲ್ಲಿ ಎಂದಿಗೂ ನಗೆ ಇರಲಿ, ನಿನ್ನೆಲ್ಲ ಕೋರಿಕೆಯು ಈಡೇರುತ್ತಲಿರಲಿ, ಹುಟ್ಟುಹಬ್ಬದ ಶುಭಾಶಯಗಳು. May 25th ಕ್ಯಾಲೆಂಡರ್. ನನಗೆ ಅವತ್ತು ಕೇಳ್ತು, ಒಂದು 10-15 ಫೋಟೋ ಕಳ್ಸಮ್ಮ ಚೆನ್ನಾಗಿ ರೆಡಿಯಾಗಿರೋದು ಅಂತಂದ. ನಾನೇ ಅಂದ್ಕೊಂಡೆ ಬರ್ಡೇಗೆ ಅದು ಸಾಂಗ್ ಕೂರ್ಸೋಕ್ಕೆ ಅಂತ ಅನ್ಕೊಬಿಟ್ಟೆ.
ಆದರೆ ಅದು ಈ ಥರ ಸರ್ಪ್ರೈಸ್ ಸಖತ್ತಾಗೈತೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನನ್ನ ಗಿಫ್ಟ್ ಕೊಟ್ಟಿರೋದ್ರಲ್ಲೆಲ್ಲ ನನಗೆ ಒಂಥರ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಇದು. ನನ್ನ ಮದುವೆಗಳಲ್ಲಾಗಿರ್ಬೋದು, ಈಗ ತೊಟ್ಲು ಫಂಕ್ಷನ್ಗಳಲ್ಲಿ ಗಿಫ್ಟ್ಸ್ಗಳು ಕೊಟ್ಟರು ನನ್ನ ಫ್ರೆಂಡ್ಸು, ಅದು ಎಲ್ಲದಕ್ಕಿಂತ ಇದೊಂಥರ ನನಗೆ ಸ್ವೀಟೆಸ್ಟ್ ಗಿಫ್ಟು, ಸ್ಪೆಷಲ್ ಬರ್ಡೇ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಲೈನ್ಸ್ ಇಷ್ಟ ಆಯಿತು ಸಿಕ್ಕಾಪಟ್ಟೆ, ಸಖತ್ತಾಗೈತೆ. ಬಟ್ ಈ ಥರ ಗಿಫ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ, ಈ ಗಿಫ್ಟ್ ಬರುತ್ತೆ ಅಂತಂತ ಸರ್ಪ್ರೈಸ್. ಬೇರೆ ಸಿದ್ದು ಆವಾಗಲೇ ಅಳ್ಳಾಡ್ತೈತೆ ಕಣೋ ಅಂತಂದರೆ ಮೋಸ್ಟ್ಲಿ ಟೀ ಇಡೋ ಟ್ರೇ ಇರಬೇಕು ಅಂತಾನೆ ಲೈವಲ್ಲಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗೈತೆ ಮಾತ್ರ ಫೋಟೋ. ಜಸ್ಟ್ ಗಿಫ್ಟ್ ಅಲ್ಲ, ಒಂದು ಎಮೋಷನ್. ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ, ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ, ಅದನ್ನು ಫೀಲ್ ಮಾಡಿದವ್ರಿಗೆ ಅಷ್ಟೇ ಅದರದ್ದು ವ್ಯಾಲ್ಯೂ ಗೊತ್ತಾಗೋದು. ಜಸ್ಟ್ ಒಂದು ಒಂದು ವಸ್ತು ಅಥವಾ ಇದಕ್ಕೆ ಜೀವ ಇಲ್ಲ, ಒಂದು ವಸ್ತು ಅನ್ನೋದಲ್ಲ ಇದು. ವರ್ಷಕ್ಕನೇ ಜಸ್ಟ್ ಕಾಲ್ ಮಾಡ್ತಿದ್ದಾರೆ ICH ಅವ್ರಿಗೆ. ಕಾಲ್ ಕಟ್ ಮಾಡಿದೆ, ಇವಾಗ ಕಾಲ್ ಬಂತು ವರ್ಷಕ್ಕಂದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಐ ಲವ್ ಯು ವೆರಿ ಮಚ್. ಅಂದರೆ ಏನು ಗೊತ್ತಾ ಅಂತಂದರೆ, ಒಂದು ಶಾರ್ಟ್ ಪೀರಿಯಡು ನಾವು ಪರಿಚಯ ಆಗಿದ್ದು YTಯಲ್ಲಿ. ಬಟ್ ಅದು ನಾವು ಎಷ್ಟು ಕ್ಲೋಸ್ ಆಗಿದ್ವಿ ಅಂತಂದರೆ ನಿಜವಾಗ್ಲೂ ನಾನು ಹೆಂಗೆ ಫೀಲ್ ಮಾಡ್ತೀನಿ ಅಂತಂದರೆ, ಅವ್ರು ನಾನು ಓನ್ ಸಿಸ್ಟರ್ ಅಂತಲೇ ಫೀಲ್ ಮಾಡ್ತೀನಿ. ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ, ಸಿಕ್ಕಾಪಟ್ಟೆ ಒಂದು ಬಾಂಡಿಂಗ್ ಇದೆ. ನಾವು ಯಾವಾಗಲೂ ಹಿಂಗೆ ಇರೋಣ ಅಕ್ಕ ಕೊನೆವರೆಗೂ. ಆದಷ್ಟು ನಮ್ಮ ಒಂದು ಈ ಫ್ರೆಂಡ್ಶಿಪ್ನ, ಒಂದು ಸಿಸ್ಟರ್ಸನ್ನು, ಒಂದು ರಿಲೇಷನ್ಶಿಪ್ನ ನಾನು ಕೊನೆವರೆಗೂ ತಗೊಂಡೋಗೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಉಳಿಸ್ಕೋತೀನಿ ಅದನ್ನು. ಥ್ಯಾಂಕ್ ಯು ಸೋ ಮಚ್. ಪಕ್ಕದ ಬಂದೈತಕ್ಕ ಫೋಟೋ ಫ್ರೇಮ್ ಮಾತ್ರ ಅಲ್ಟಿಮೇಟ್. ಹೆಂಗಾಯ್ತು ಗೊತ್ತಾ, HD ಫೋಟೋಸು. ಒಂದು ನಿಮಿಷ ಝೂಮ್ ಆಗಿ ತೋರಿಸ್ತೀನಿ. ನಂದೆಲ್ಲ ಫೋಟೋಸು ಐತೆ ಇದ್ರಲ್ಲಿ, ನನಗಿಷ್ಟು. ಆಮೇಲೆ ನನ್ನ ಫೇವ್ರೇಟ್ ಫೋಟೋಗಳೇ ಇದ್ದಾವೆ ಇದರಲ್ಲಿ. ನಾನು ಅವ್ರಿಗೆ ಒಂದು 15 ಫೋಟೋ ಕಳಿಸಿದ್ದೆ, ಬಟ್ ಆದರೆ ಸೆಲೆಕ್ಟೆಡ್ಡು. ನನಗೆ ಈ ಫೋಟೋಸೇ ನನ್ನ ಫೇವ್ರೇಟು. ನನ್ನ ಫೋನಲ್ಲಿ ನನಗೆ ಈ ಫೋಟೋಸ್ ಸಿಕ್ಕಾಪಟ್ಟೆ ಫೇವ್ರೇಟ್ ಫೋಟೋಗಳೇ ಇದ್ದಾವೆ ಇಲ್ಲಿ. ಮೋಸ್ಟ್ ಲೈಟ್ ಬೆಳಗ್ಗೆ ರಿಫ್ಲೆಕ್ಟ್ ಆಗ್ತಿರ್ಬೋದು. ಸಖತ್ತಾಗೈತೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಯು ಅಕ್ಕ, ಐ ಲವ್ ಯು ಸೋ ಮಚ್. ಮತ್ತು ನಾನು ಏನಕ್ಕೆ ಅಷ್ಟೊಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅಂದ್ಕೋಬೋದು ನೀವು. ಒಂಥರ ಅವರು ಹೆಂಗೆ ಅಂತಂದರೆ, ನನಗೆ ಒಂದು ಸಪೋರ್ಟರು, ಒಂದು ಗೈಡರು, ಮತ್ತು ಎಲ್ಲ A to Z. ಏನಕ್ಕೆ ಅಂತಂದರೆ, ನಾನು ಯೂಟ್ಯೂಬಲ್ಲಿ ಏನೇನು ಪ್ರೋಸೆಸ್ ಇತ್ತು, ಸ್ಟೆಪ್ ಬೈ ಸ್ಟೆಪ್, ಒಂದು ಮಾನಿಟೈಸೇಷನಿಂದ ಹಿಡಿದು, ಸ್ಟಾರ್ಟಿಂಗಿಂದ ಹಿಡಿದು ಇದುವರೆಗೂ ಜಾಯಿನ್ ಬಟನು, ಅದು ಮತ್ತೊಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು, ಆಮೇಲೆ ಬ್ಯಾಂಕಿಗೆ ಅದನ್ನು ಅಟ್ಯಾಚ್ ಮಾಡೋದಿರ್ಬೋದು, ಪ್ರತಿಯೊಂದು ಆನ್ಲೈನ್ ವರ್ಕು ಕೂಡ ಅವರೇ, ವರ್ಷಕ್ಕನೇ ಮುಂದೆ ನಿಂತು ನನಗಿಂತ ಜಾಸ್ತಿ ಅವರೇ ಅದನ್ನು ಇಂಟ್ರೆಸ್ಟಿಂಗ್ ತಗೊಂಡ್ರು. ನನಗೂ ಮುಂಚೆನೇ ಪಾಪ ಅವರೇ ಕಾಲ್ ಮಾಡಿ ಕೇಳೋರು, ಇದನ್ನು ಮಾಡಿಬಿಡಮ್ಮ ಈ ಸತಿ, ಅದನ್ನು ಪಿನ್ಗೆ ಅಪ್ಲೈ ಮಾಡೋಣ, ಅದು ಮಾಡೋಣ, ಎಲ್ಲ ಅವರೇ ಮುಂದೆ ನಿಂತು ನನಗಿಂತ ಮುತುವರ್ಜಿ ವಹಿಸಿ ಫಸ್ಟು ನಿಂತು ಎಲ್ಲ ಅವರೇ ಮಾಡಿಕೊಟ್ರದು. ಹಾಗಾಗಿ ಯಾರು ಈಗಿನ ಕಾಲದಲ್ಲಿ ನಮ್ಮ ಕೆಲಸ ಆದರೆ ಸಾಕು ಅಂತ ಇರೋ ಜನಗಳ ಮಧ್ಯೆ ಇನ್ನೊಬ್ರಿಗೆ ನಾವೇ ಮುಂದೆ ನಿಂತು ಮಾಡ್ತೀವಿ ಅನ್ನೋರು ಲಕ್ಷಕ್ಕೊಬ್ಬರು. ಯಾರು ಮಾಡೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾರು ಮುಂದೆ ಇನ್ಶಾರ್ಟ್ಸ್ ತಗೊಂಡು ನಿಂತ್ಕೊಂಡು ಮಾಡೋದು ಈಗಿನ ಕಾಲದಲ್ಲಿ ಇಲ್ಲವೇ ಇಲ್ಲ, ಯಾರು ಮಾಡಲ್ಲ ನನ್ನ ಪ್ರಕಾರ. ನಾನು ಅದನ್ನು ಯಾವಾಗಲೂ ನೆನೆಸ್ಕೋತೀನಿ. ಸುಮಾರು ಸತಿ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಹರ್ಷಕ್ಕ ಅಂತಿದ್ದಾರೆ ಪಾಪ, ಅವರೇ ನನಗೆ ಹೆಲ್ಪ್ ಮಾಡಿದ್ದು ಹಂಗೆ ಹಿಂಗೆ ಅಂತ. ನಾನು ಅದನ್ನು ಇಲ್ಲಿ ಹೇಳೋದಲ್ಲ, ನಾನು ಸಿಕ್ಕಾಪಟ್ಟೆ ಅದಕ್ಕೆ ಪ್ರೌಡ್ ಫೀಲ್ ಮಾಡ್ತೀನಿ ನಮ್ಮ ಅಕ್ಕನ ಬಗ್ಗೆ. ಯಾಕಂದ್ರೆ ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ ಅಲ್ವಾ. ನಮ್ಮ ಕೆಲಸ ಆಯಿತು, ನಾವಾಯಿತು, ಅಷ್ಟೇ ಒಂದು ಸರ್ಕಲ್ ಬೌಂಡ್ರಿ ಒಳಗಡೆ ಇರ್ತಾರೆ. ಬಟ್ ಆದರೆ ಅವರು ಇದನ್ನು ಯಾರು ಮಾಡಿಕೊಡಲ್ಲ ಫಸ್ಟ್ ಆಫ್ ಆಲು. ಅದನ್ನೇ ಹೇಳ್ತೀನಿ ಅಂತ ಅನ್ಕೋಬೇಡಿ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ, ನನಗೆ ಒಂಥರ ಗೈಡ್ ಮಾಡ್ತಾರೆ. ನಂದು ಯೂಟ್ಯೂಬ್ ಬಗ್ಗೆನೇ ಆಗಿರ್ಬೋದು, ಹಿಂಗೆ ಮಾಡಮ್ಮ, ಹಂಗೆ ಮಾಡು, ಆ ಥರ ವೀಡಿಯೋಸ್ ಮಾಡು, ಈ ಥರ ವೀಡಿಯೋಸ್ ಮಾಡು ಅಂತ ಐಡಿಯಾಸ್ ಕೊಡ್ತಾರೆ. A to Z ಎಲ್ಲ ಥರನೂ ಹೆಲ್ಪ್ ಮಾಡ್ತಾರೆ ನನಗೆ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಫುಲ್. ಅದಕ್ಕೆ ನಾವಾಗಿಂದ ಥ್ಯಾಂಕ್ ಯು ಅಕ್ಕ, ಐ ಲವ್ ಯು ಅಕ್ಕ ಅಂತಿರೋದು. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸೆಕೆಂಡ್, ಅದನ್ನೇ ಆಗಲೇ ಹೇಳೋದು ಮರ್ತ್ಕೊಂಡಿದ್ದೆ. ಸೌಂಡ್ ಕಮ್ಮಿ ಹಾಕೋಲತ್ತಾ. ಈಗ ಗಿಫ್ಟ್ನ ನೀವು ಜಸ್ಟ್ ಈ ಫೋಟೋ ಫ್ರೇಮ್ ತಾನೇ, ಫೋಟೋ ಫ್ರೇಮ್ ಅಂತ ಅನ್ಕೋಬೋದು. ಬಟ್ ಅದು ಫೋಟೋ ಫ್ರೇಮೇ ಆಗಿರ್ಬೋದು.
ಅದನ್ನು ಯಾರು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಗಿಫ್ಟು ಎಲ್ಲರೂ ಕೊಡ್ತಾರೆ, ಓಕೆ. ಏನು ಕೊಡ್ತಾರೆ ಅನ್ನೋದು ಸ್ಪೆಷಲ್ ಆಗಲ್ಲ. ಆ ಗಿಫ್ಟನ್ನು ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ಗಿಫ್ಟ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಆ ಗಿಫ್ಟ್ಗೆ ಈಗ ಇನ್ನಷ್ಟು ವ್ಯಾಲ್ಯೂ ಜಾಸ್ತಿ ಐತೆ, ಯಾಕಂತಂದ್ರೆ ಅವರು ಕೊಟ್ಟಿರೋ ಗಿಫ್ಟ್ ಅಲ್ವಾ, ಅದು ನನ್ನ ಕೈ ಬಂದು ಸೇರಿದಾಗ ಅದಕ್ಕೆ ಇನ್ನಷ್ಟು ಲವ್ವು ಎಲ್ಲ ಜಾಸ್ತಿ ಐತೆ ಗಿಫ್ಟ್ಗೆ. ಹೆಂಗೆ ಅಂತಂದರೆ ಒಂದು ವ್ಯಾಲ್ಯೂ, ಗಿಫ್ಟ್ಗೆ ವ್ಯಾಲ್ಯೂ ತೂಕ ಜಾಸ್ತಿ ಐತಿ ಇನ್ನು, ಯಾಕಂದರೆ ಅಕ್ಕ ಕೊಟ್ಟಿರೋದಲ್ವ ನನಗೆ, ಹರ್ಷಿ ಅಕ್ಕ. ಹಾಗಾಗಿ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗ್ಸು ಏನು ಬರುತ್ತೆ ಅಂತಂದರೆ, ನಾನು ಇದನ್ನು ನಾಳೆ ಪೋಸ್ಟ್ ಮಾಡೋಣ ಅಂದ್ಕೊಂಡು, ಯಾಕಂದರೆ ಬೆಟ್ಟದ್ದು ಬ್ಲಾಗು ಸೀರೀಸ್ ಬರ್ತಾ ಇತ್ತಲ್ಲ, ಇನ್ನೂ 2 ವೀಡಿಯೋ ಪೆಂಡಿಂಗ್ ಐತೆ. ಅದು ಎಡಿಟು ಮಾಡಿದ್ದೀನಿ, ಬಟ್ ಡೈಲಿ ಒಂದೇ ದಿನ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಬಾರ್ದು ಅಂತೇಳಿ ಡೈಲಿ ಒಂದೊಂದು ಹಾಕ್ತಿದ್ದೀನಿ. ಇವತ್ತು ಬೆಳಿಗ್ಗೆ ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಆಗೈತೆ, ನೆನ್ನೆ ಒಂದು ಆಗೈತೆ. ಬಟ್ ಈ ವಿಡಿಯೋನ ನಾಳೆ ಹಾಕೋಣ ಅಂತ ಪೆಂಡಿಂಗ್ ಇಟ್ಟಿದೆ. ಬಟ್ ಆದರೆ ಸ್ವಲ್ಪ ಜನ ತಲೆ ತಿಂತಾ ಇದ್ದಾರೆ, ಇವತ್ತೇ ಅಪ್ಲೋಡ್ ಮಾಡಿ ಅಂತ. ಹಾಗಾಗಿ ಅವರ ಮೇರೆಗೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ನಾಳೆ ಮತ್ತು ಬೆಟ್ಟದ್ದು 3ನೇ ಎಪಿಸೋಡ್ ಬರುತ್ತೆ. ತೊಟ್ಲು ಶಾಸ್ತ್ರದ್ದು ನಾಮಕರಣ ಮಾಡಿದ್ವಲ್ಲ, ಅದು ನಾಳೆ ಬರುತ್ತೆ. ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ. ಇನ್ನೂ 2 ವೀಡಿಯೋ ಬೆಟ್ಟದ್ದು ಯಾವ್ದಾದ್ರು ನೋಡಿಲ್ಲ, ಪೆಂಡಿಂಗ್ ಐತೆ ಅಂದರೆ ಆ ವಿಡಿಯೋನ ಹಾಕಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಆಗೈತೆ, ನೋಡಿ. ನೆಕ್ಸ್ಟ್ ನಾಳೆ ಬೆಟ್ಟದ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.